ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಸುದ್ದಿ ಸಾಮ್ರಾಜ್ಯ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. ಈ ದಿನ ಅತ್ಯಂತ ಸುದಿನ, ಸೌಭಾಗ್ಯದ ದಿನ. ವಿಶೇಷ ಏನಂದರೆ, ಆದಿಗುರು ಶಂಕರಾಚಾರ್ಯರ ಜಯಂತಿಯ ಸಮಯದಲ್ಲಿ ನಾವೆಲ್ಲರೂ ಭಕ್ತಾದಿಗಳು ಮಠಕ್ಕೆ ಅಥವಾ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಅವರ ಆಶೀರ್ವಾದವನ್ನು ಪಡೆಯುತ್ತೇವೆ. ವಿಶೇಷ ಏನಂದರೆ, ನಮ್ಮ ಕುಟುಂಬದ ಗುರುಗಳಾದಂತಹ ಶ್ರೀ 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 ಚಿದ್ರೂಪಾನಂದ ಸರಸ್ವತಿ ಸ್ವಾಮೀಜಿಯವರು ಅವರೇ ನಮಗೆ ಆಶೀರ್ವಾದ ಮಾಡ್ತೀನಿ ಬಾಪ ಅಂತ ಕರೆದಿದ್ದಾರೆ. ಅದರಿಂದಾಗಿ ಈ ದಿನ ನಮಗೆ ಹಾಗೂ ನಮ್ಮ ವೀಕ್ಷಕರೆಲ್ಲರಿಗೂ ಕೂಡ ಅತ್ಯಂತ ಸುದಿನ, ಸೌಭಾಗ್ಯದ ದಿನ. ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಶಿರ ಸಾಷ್ಟಾಂಗ ನಮಸ್ಕಾರಗಳು. ಸ್ವಾಮೀಜಿ, ಮೊದಲಿಗೆ ನಾವಿರುವಂತಹ ಕ್ಷೇತ್ರ ಯಾವುದು? ಈ ಕ್ಷೇತ್ರ ಯಾವುದು? ನಮಗಿದು ಪುಣ್ಯಕ್ಷೇತ್ರನೇ. ಈ ಕ್ಷೇತ್ರ ಯಾವುದು ಅಂತ ನಿಮಗೇನು ತಿಳ್ಕೊಳ್ಬೇಕು ಸ್ವಾಮೀಜಿ? ಈಗ ನಾವಿರುವಂತಹ ಕ್ಷೇತ್ರ, ಈ ಸ್ಥಳ ಯಾವುದು ಅಂತ ನಿಮ್ಮಿಂದ ಕೇಳೋಣ ಅಂತ. ಮನಗೊಂದ ಯಾವುದು? ರೇವಡಿಹ. ಸ್ವಾಮಿ, ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು? ಇಲ್ಲಿ ಒಂದು ವಸತಿ ಶಾಲೆ ನಡೀತಾ ಇದೆ. ಹಾಗೆ ಕರ್ನಾಟಕಾದ್ಯಂತ ನನ್ನ ವಿದ್ಯಾರ್ಥಿಗಳು, ವೇದಾಂತ ವಿದ್ಯಾರ್ಥಿಗಳು ಏನು ಸ್ಟಡಿ ಮಾಡ್ತಾ ಇದ್ದಾರೆ. ಅವರು ಆವಾಗ ಬಂದು ಇಲ್ಲಿ ಓದ್ತಾರೆ. ಶಾರ್ಟ್ ಟೈಮ್ ಕ್ಯಾಂಪ್ಸ್ಗಳನ್ನು ಕೂಡ ನಾವು ಆರ್ಗನೈಸ್ ಮಾಡ್ತೀವಿ. ಮತ್ತು ಅನಾಥ ಮಕ್ಕಳನ್ನು, ನಿರ್ಲಕ್ಷಿತ ಮಕ್ಕಳನ್ನು, ವಂಚಿತ ಮಕ್ಕಳನ್ನು ಇಟ್ಕೊಂಡು ಬೆಳೆಸ್ತೀವಿ. ಆನಂತರ ಇಷ್ಟು ಆ್ಯಕ್ಟಿವಿಟೀಸ್ ನಡೀತಾರೆ. ಸ್ವಾಮೀಜಿಯವರ ಗುರು ಪರಂಪರೆಯನ್ನು ತಿಳ್ಕೋಬೇಕು ಅಂತೇಳಿ ನಮ್ಮ ವೀಕ್ಷಕರ ಒಂದು ಮಹದಾಸೆ ಇದೆ. ತಾವು ತಮ್ಮ ಗುರು ಪರಂಪರೆಯನ್ನು ತಿಳಿಸ್ಕೊಳ್ಬೇಕು ಸ್ವಾಮೀಜಿ. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಈ ಗುರು ಪರಂಪರೆ ವಿಷಯದಲ್ಲಿ ಇರುವಂಥ ಶ್ಲೋಕ ಇದು. ಇಂತಹ ಪರಂಪರೆಯಲ್ಲಿ ಬಂದಿರುವಂತಹ ಪರಮ ಪೂಜ್ಯ ನಮ್ಮ ಗುರುಗಳ ಹೆಸರು ಸ್ವಾಮಿ ದಯಾನಂದ ಸರಸ್ವತಿ. ಅವರ ಗುರುಗಳ ಹೆಸರು ಸ್ವಾಮಿ ತಾರಾನಂದ ಮತ್ತು ಕೈಲಾಸಾಶ್ರಮ ಋಷಿಕೇಶ್. ಕೈಲಾಸಾಶ್ರಮದಲ್ಲಿ ರೆಗ್ಯುಲರ್ ವೇದಾಂತ ಅಧ್ಯಯನ ನಡೀತದೆ. ಅದು ಮಂಡಳೇಶ್ವರ ಅಂತಿರ್ತಾರೆ. ಆ ಅಖಾಡದಿಂದ ಪೂರ್ವದಲ್ಲಿ ಸ್ವಾಮಿ ಚಿನ್ಮಯಾನಂದರ ಮಾರ್ಗದರ್ಶನದಲ್ಲಿ ಅಧ್ಯಯನ ಮಾಡಿದ್ದು, ಸೇವೆ ಮಾಡಿದ್ದು. ಹೀಗೆ ಚಿನ್ಮಯಾನಂದರ ಗುರುಗಳ ಹೆಸರು ತಪೋವನ ಮಹಾರಾಜ. ಅಲ್ಲಿ ಕೂಡ ಇಬ್ಬರು ಗುರುಗಳು, ತಪೋವನ ಮಹಾರಾಜರು ವಿದ್ಯಾಗುರುಗಳು. ಶಿವಾನಂದ, ಸ್ವಾಮಿ ಶಿವಾನಂದ, ಹೆಡ್ ಆಫ್ ದಿ ಡಿವೈನ್ ಲೈಫ್ ಸೊಸೈಟಿ, ಅವರು ಇವರಿಗೆ ಸನ್ಯಾಸ ದೀಕ್ಷೆ. ಹೀಗಾಗಿ ಇಬ್ಬರು ಗುರುಗಳ ಪರಂಪರೆ ಅಲ್ಲಿಂದ ಬಂದಿದೆ. ಚಿನ್ಮಯಾನಂದರಿಂದ ಬಂದಿದೆ. ಸ್ವಾಮೀಜಿ, ನಿಮ್ಮ ಗುರುಗಳಾದಂತಹ ದಯಾನಂದ ಸರಸ್ವತಿ ಸ್ವಾಮೀಜಿಯವರ ಹೆಸರಿನಲ್ಲಿ ಒಂದು ವಿಶೇಷ ನಡೀತಲ್ಲ ಅಮೇರಿಕಾದಲ್ಲಿ. ವೈಟ್ ಹೌಸಲ್ಲಿ ಒಂದು ದಿನ ಫ್ಲವರ್ ಏನೋ ಹಾರಿಸಿದಂತಲ್ಲ, ಅದರ ಸಂದರ್ಭ ಏನು ಅಂತ? ಸಂದರ್ಭ ಅಷ್ಟೊಂದು ಜ್ಞಾಪಕ ಇಲ್ಲ ನನಗೆ. ತುಂಬ ಹಳೆಯ ವಿಷಯ ಇದು, 10 ವರ್ಷ ಹಿಂದಿನ ವಿಷಯ ಇದು. ಆಗಸ್ಟ್ 15 ಪೂಜ್ಯ ಸ್ವಾಮೀಜಿಯವರ ಜನ್ಮದಿವಸ. ವ್ಯಾವಹಾರಿಕವಾಗಿ ಅವರ ಜನ್ಮದಿವಸ ಆಗಸ್ಟ್ 15.
ಅವಾಗ ಯಾರು ಬಿಲ್ ಕ್ಲಿಂಟನ್ ಇದ್ರು, ಅವರ ಒಂದು ಉತ್ಕಟವಾದ ಇಚ್ಛೆಯಿಂದ ಪೂಜ್ಯ ಸ್ವಾಮೀಜಿಯವರ ಬರ್ತಡೇ ದಿವಸ ಸ್ಪೆಷಲ್ ಫ್ಲಾಗ್ ಹಾಸ್ಟ್ ಮಾಡೋದು, ಅಮೇರಿಕನ್ ಫ್ಲಾಗ್ ಹಾಸ್ಟ್ ಮಾಡೋದು. ಅವರು ಒಂದು ದೇಶಕ್ಕೆ ಸೇರಿದ ಸ್ವಾಮೀಜಿ ಅಲ್ಲ, ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡುವಂಥ ಸ್ವಾಮಿಗಳು. ಅಂಥ ಮಹಾನ್ ಶಕ್ತಿಗೆ ನಮ್ಮ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಆ ಒಂದು ವಿಶೇಷ ಕಾರ್ಯಕ್ರಮ ಹಾಕ್ಕೊಂಡು ಇವರ ಹೆಸರಿನಲ್ಲಿ ಅಮೇರಿಕನ್ ಫ್ಲಾಗನ್ನು ಹಾರಿಸ್ತಾರೆ. ಸ್ವಾಮೀಜಿ, ಇತ್ತೀಚೆಗೆ ನಡೆಯುತ್ತಿರುವಂತಹ ಬೆಳವಣಿಗೆಯಲ್ಲಿ ನಮ್ಮ ಜನರಿಗೆ ಜ್ಞಾನದ ಅವಶ್ಯಕತೆ ಕಮ್ಮಿಯಾಗಿದೆಯೋ ಅಥವಾ ತಿಳಿಸೋರ ಅವಶ್ಯಕತೆ ಕಮ್ಮಿಯಾಗಿದೆಯೋ ಗೊತ್ತಿಲ್ಲ. ಧರ್ಮ ಎಂದರೇನು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ತಾವು ಧರ್ಮ ಅಂದರೆ ಯಾವ ರೀತಿ ವಿಶ್ಲೇಷಣೆಯನ್ನು ಮಾಡ್ತೀರಾ? ಧರ್ಮಕ್ಕೆ ಅನೇಕ ಮುಖಗಳಿವೆ. ಉದಾಹರಣೆಗೆ ಧರ್ಮದ ಉದ್ದಗಲ, ಅದರ ಆಳ, ವ್ಯಕ್ತಿಯ ಸ್ವಾತಂತ್ರ್ಯತೆ, ಸಮಾಜದ ಆರೋಗ್ಯ, ರಾಷ್ಟ್ರದ ಮಹಿಮೆ ಎಲ್ಲಕ್ಕೂ ಇರಬೇಕಾಗಿತ್ತು. ಇವತ್ತು ನಡೆನುಡಿ ಪೇಪರ್ಗಳಲ್ಲಿ, ಲೇಖನಿಯಲ್ಲಿ ಇದೆ, ಆದರೆ ಹೃದಯದಲ್ಲಿ ಇಲ್ಲ. ಇದು ಸ್ವಲ್ಪ ಸಮಸ್ಯೆ ಆಗಿದೆ. ನಾನು ಉತ್ತರ ಕೊಡಲು ಜಿಲ್ಲೆ ಮಾಡಿದ್ದು ಕೂಡ ಇದೆ. ಆದ ಕಾರಣ ಏನೇ ಹೇಳಿದರೂ ಕೂಡ ನೀವು ಸುದ್ದಿ ಸಾಮ್ರಾಜ್ಯದವರಾಗಲಿ ಅಥವಾ ಯಾರೇ ಆಗಲಿ ತಿರುಚಿ ಬರೆಯೋದು ಜಾಸ್ತಿ. ಯಾಕೆ ಹಾಗೆ ಬರೀತೀರಿ? ನಿಮ್ಮ ತಪ್ಪಲ್ಲ. ನಿಮಗೆ ಈ ಸೆಕ್ಷನ್ ಆಫ್ ತಿಳುವಳಿಕೆನೇ ಇಲ್ಲ. ಈ ಸೆಕ್ಷನ್ ಅಂತಂದರೆ ಧಾರ್ಮಿಕ, ಆಧ್ಯಾತ್ಮಿಕ, ವೇದಾಂತಿಕ ಸೆಕ್ಷನ್ನೇ ಇಲ್ಲ ನಿಮಗೆ. ನಾವು ಅದರ ಹಿನ್ನೆಲೆಯಲ್ಲಿ ನಾವು ಮಾತಾಡ್ತೀವಿ. ನೀವು ನಿಮ್ಮ ಹಿನ್ನೆಲೆಯಲ್ಲಿ ನೀವು ತಿಳ್ಕೊಳ್ತೀವಿ. ನಿಮ್ಮ ಹಿನ್ನೆಲೆಯಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ತಿಳ್ಕೊಳ್ತೀವಿ. ಹಾಗೆ ನೀವು ಸಮಾಜಕ್ಕೆ ಹೋಗ್ತೀವಿ. ಸೊ ತಪ್ಪು ಕಲ್ಪನೆಗಳಿಗೆ ಜಾಸ್ತಿ ಅವಕಾಶ ಇರ್ತದೆ. ಸ್ವಲ್ಪ ಭಯಗಳಿದೆ. ಕೊಡಲಿಕ್ಕೆ ಹಿಂದೆ ನೋಡ್ತೀವಿ. ಫ್ರ್ಯಾಂಕಾಗಿ ಕೊಡಲಿಕ್ಕೆ ಆಗೋದಿಲ್ಲ. ಆದರೂ ಒಂದು ಮಾತು ಹೇಳ್ಬೋದು, ಧರ್ಮ ರಾಷ್ಟ್ರಕ್ಕೂ, ರಾಷ್ಟ್ರದ ಹಿತಕ್ಕೂ, ಸಮಾಜದ ಹಿತಕ್ಕೂ, ವ್ಯಕ್ತಿಯ ವಿಕಾಸಕ್ಕೂ ಕಾರಣವಾಗಬೇಕು. ಅದು ಧರ್ಮ. ಯಾಕೆಂದರೆ ಧರ್ಮ ಅನ್ನೋ ಈ ಶಬ್ದ ಧ್ರುವ ಎನ್ನುವ ಧಾತುವಿನ ಸಂಸ್ಕೃತ. ಧ್ರುವ ಧಾತುವಿನದ್ದು ಯಾವುದು ಧರಿಸಿರುತ್ತದೆಯೋ, ಯಾವುದು ಎಲ್ಲವನ್ನೂ ಧರಿಸಿರುತ್ತದೆಯೋ. ಧರಿಸೋದು ಅಂದರೆ ಏನು? ಧರಿಸೋದು ಅಂತಂದರೆ ಬರೀ ಜವಾಬ್ದಾರಿ ಒಂದೇ ಅಲ್ಲ, ಅದರ ಡೆವಲಪ್ಮೆಂಟು, ಅದರ ಪ್ಲ್ಯಾನಿಂಗು, ಅದರ ಡಿಸೈನಿಂಗ್ ಎಲ್ಲವೂ ಕೂಡ ಒಪ್ಪಿಕೊಂಡು ಅದರ ಬೆಳವಣಿಗೆ ಅವಕಾಶ ಮಾಡಿಕೊಡ್ತದೋ ಅದು ಧರ್ಮ. ನಾವೆಂದು ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇವು ಧರ್ಮಗಳು ಹುಟ್ಟು ಹಾಕಿದ ಧರ್ಮಗಳು. ಸಹಜವಾದ ಧರ್ಮ ಹಿಂದೂ ಧರ್ಮ. ಅದಕ್ಕೆ ಹೆಸರು ಸನಾತನ ಧರ್ಮ. ಸಹಜವಾದ ಧರ್ಮ. ಈ ಧರ್ಮದಲ್ಲಿ ಯಾವ ಮ್ಯಾನಿಪುಲೇಷನ್ ಇಲ್ಲ, ಯಾವ ಫಲಾಪೇಕ್ಷೆ ಇಲ್ಲ, ಯಾವುದೇ ನಿರೀಕ್ಷೆ ಇಲ್ಲ, ಯಾವುದೇ ಪ್ರಕಾರವಾದ ಕಾಂಪಿಟೇಷನ್ ಇಲ್ಲ, ಸ್ಪರ್ಧೆ ಇಲ್ಲ. ಅಲ್ಲಿ ಇಲ್ಲಿ ಸ್ಪರ್ಧೆ ಮಾಡಿದಂತೆ ಕಂಡು ಬಂದರೂ ಕೂಡ ತಮ್ಮ ರಕ್ಷಣೆಗೋಸ್ಕರವಾಗಿ ಮಾಡಿರ್ತಾರೆ. ಯಾರನ್ನಾರು ಹಿಂಸಿಸಬೇಕು ಅಂತ ನಾವು ಸ್ಪರ್ಧೆ ಮಾಡೋದಿಲ್ಲ. ಸೊ ಧರ್ಮ ರಾಷ್ಟ್ರವನ್ನು, ರಾಷ್ಟ್ರದ ಹಿತವನ್ನು ಕಾಪಾಡಬೇಕು. ರಾಷ್ಟ್ರದ ಹಿತ ಅಂದರೆ ಇದು 5 years ಪ್ಲ್ಯಾನಿಂಗ್ ಹಿಡ್ಕೊಂಡು 40 years 50 years ಪ್ಲ್ಯಾನಿಂಗ್ ತನಕ 1000 years ಪ್ಲ್ಯಾನಿಂಗ್ ತನಕ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಇವತ್ತು 1000 ವರ್ಷದ ಪ್ಲ್ಯಾನ್ ಇಟ್ಟಿದ್ದಾರೆ. 1000 ವರ್ಷದ ಪ್ಲ್ಯಾನ್ ಇಟ್ಟಿದ್ದಾರೆ. ಇದು ಆಗಬೇಕು, ತಪ್ಪೇನಿಲ್ಲ. ಇದು ದೂರದೃಷ್ಟಿ, ವಿಶಾಲ ದೃಷ್ಟಿ. ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ.
ದೃಷ್ಟಿ ವಿಶಾಲವಾಗಿರಬೇಕು, ಪ್ರಾರಂಭ ಚಿಕ್ಕದಾಗಿರಬೇಕು. ಇದೆಲ್ಲವನ್ನು ಸಾಧಿಸಿದ್ದಾರೆ. ಇದು ರಾಷ್ಟ್ರದ ಹಿತ. ಇನ್ನು ಸಮಾಜದ ಹಿತ ಅಂತಂದರೆ ಬಡವನು ಅಂತ ಯಾವನೂ ಇರಬಾರ್ದು. ಇದರಂಥ ಶ್ರೀಮಂತರೇ ಇರಬೇಕು, ಶ್ರೀಮಂತರು ಬಡವನು ಅನ್ನುವಂಥ ಭೇದ ಹೋಗಿ ಸಮನಸ್ಕರಾಗಿ ಎಲ್ಲರೂ ರಾಷ್ಟ್ರದ ಸೇವೆಗೆ ತೊಡಗುವಂಥ ಒಂದು ಅವಕಾಶ ಸಿಕ್ಕಿದ್ದಾದರೆ ಸಮಾಜದ ಹಿತವಾಗಿದೆ. ವ್ಯಕ್ತಿಯ ವಿಕಾಸ ಅಂತಂದರೆ ಸುಖ ದುಃಖ ನೋವು ಆಘಾತಗಳು ಅಪಾಯಿಂಟ್ಮೆಂಟ್ಗಳು ಡಿಸಪಾಯಿಂಟ್ಮೆಂಟ್ಗಳು ಸಹಜವಾಗಿ ಬರ್ತಿರ್ತವೆ ಹೋಗ್ತಿರ್ತವೆ. ಅವುಗಳನ್ನು ಎದುರಿಸುವಂತಹ ಆತ್ಮಸ್ಥೈರ್ಯ, ಆ ಪ್ರಬುದ್ಧತೆ, ಆ ಮೆಚುರಿಟಿ ನಮಗೆ ಬಂದದ್ದೇ ಆದರೆ ಆತ್ಮನ ವಿಕಾಸ ಆಯಿತು ಅಂತ. ಆತ್ಮನಂದರೆ ನಮ್ಮೆಲ್ಲರ ವಿಕಾಸ ಆಯಿತು ಅಂತ. ನಾವೆಲ್ಲರೂ ವಿಕಸಿತರಾಗಬೇಕಾಗಿದೆ. ಇದು ರಿಯಾಲಿಟಿ. ನಾವೆಲ್ಲರೂ ವಿಕಸಿತರಾಗಬೇಕು. ವಿಕಸಿತದ ಅರಳಬೇಕು. ನಾವು ಕಮರಿ ಹೋಗಬಾರ್ದು. ಈ ಅರಳಿ ಹೋಗಲಿಕ್ಕೆ ಮಾರ್ಗದರ್ಶನ ಯಾರು ಮಾಡ್ತಾರೆ? ನಾವು ಒಂದು ಶಬ್ದ ನಡತೆ ಅಂತ ಹೇಳ್ತೀವಿ. ನಡತೆ ಅಂತ ಹೇಳಿ ಕೈ ತೊಗೊಂಡಿರ್ತೀವಿ, ನಡವಳಿಕೆ ಅಂತ ಹೇಳಿ ಕೈ ತೊಗೊಂಡಿರ್ತೀವಿ. ಆದರೆ ನಡವಳಿಕೆಯನ್ನು ಬಿಂಬಿಸೋರು ಯಾರು? ನಡತೆಯನ್ನು ಬಿಂಬಿಸೋರು ಯಾರು? ಯಾರು ನಡತೆ ನಡವಳಿಕೆಗಳನ್ನು, ಮೌಲ್ಯಗಳನ್ನು, ಮಾನವೀಯ ಮೌಲ್ಯಗಳನ್ನು, ರಾಷ್ಟ್ರೀಯ ಮೌಲ್ಯಗಳನ್ನು, ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದಿರ್ತಾರೆ, ಅನುಭವಿಸ್ಕೊಂಡು ಬಂದಿರ್ತಾರೆ, ಅವ್ರು ಮಾತ್ರ ಅದನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ. ಇವತ್ತಿರೋರು ಎಲ್ಲರೂ ಹೇಗಿದ್ದಾರೆ? ಭಗವಂತನು ಕೊಟ್ಟಂಥ ಶ್ಲೋಕ ಭಗವದ್ಗೀತೆಯಲ್ಲಿ, ಯದ್ಯದಾಚರತೆ ಶ್ರೇಷ್ಠ ತತ್ತದೇವ ಇತರೋ ಜನ ಸಹ ಯತ್ ಪ್ರಮಾಣ ಕುರಿತೆ ಲೋಕ ತದನುವರ್ತದೆ. ಲೋಕವು ಅದನ್ನು ಅನುಸರಿಸುತ್ತದೆ. ಯಾವುದನ್ನು ಅಂದರೆ ಯಾರು ಹಿರಿಯರು ಅನುಸರಿಸಿದ್ದಾರೋ ಅದೇ ಮಾರ್ಗವನ್ನು ಲೋಕ ಅನುಸರಿಸುತ್ತದೆ. ಲೋಕ ಅನುಸರಿಸಬೇಕಾದಂಥ ಹಿರಿಯ ಮಾರ್ಗದರ್ಶನ ಇವತ್ತು ಎಲ್ಲಿದೆ? ಹಿರಿಯರು ಅಂತ ಯಾರಿದ್ದಾರೆ? ಆಯಿತು, ರಾಜಕೀಯ ಹೆಸರನ್ನು ನಾವು ಹೇಳ್ತೀವಿ. ಅವರು ರಾಜಕೀಯ ಹಿರಿಯರಷ್ಟೇ ವಿನಃ ಬಾಕಿ ಹಿರಿತನವರ್ತೂ ಇಲ್ಲ. ಮೊದಲಿನ ಮಹಾತ್ಮ ಗಾಂಧಿ ಹೆಸರು ಹೇಳ್ತೀವಿ. ಎಲ್ಲ ಹಿರಿಯ ನೇತೃತ್ವದ ಲಕ್ಷಣಗಳು ಹೊರತು ಆ ಲಕ್ಷಣ ಇಟ್ಕೊಂಡು ಅವ್ರು ಬೆಳೆದು ಈ ಲಕ್ಷಣ ಇಟ್ಕೊಂಡು ಬೆಳೀತಾ ಇದ್ದಾರೆ. ತಮ್ಮ ಊರಿನ ವಿಕಾಸಗೊಳಿಸುವ ಪ್ಲಾನೂ ಇಲ್ಲ, ತಮ್ಮ ಕುಟುಂಬದ ವಿಕಾಸಗೊಳಿಸುವ ಪ್ಲಾನೂ ಇಲ್ಲ. ಹಮ್ 25 ಅಂತ ಅವ್ರು ಜಿಗಿದಾಡ್ತಾ ಇದ್ದರೂ ಕೂಡ ಇವರಿಗೆ ಅದರ ಬಗ್ಗೆ ಪರಿಹಾರ ಹುಡುಕಲಿಕ್ಕೆ ಆಗ್ತಾ ಇಲ್ಲ. ಹೀಗಾದರೆ ಎಲ್ಲ ರಾಷ್ಟ್ರ ಒಮ್ಮುಖವಾದ ರಾಷ್ಟ್ರ ಆಗಿಬಿಡ್ತದೆ. ಒಮ್ಮುಖವಾದ ಸಮಾಜ ಆಯಿತು ಅಂತಂದರೆ ಬಹಳ ಡೇಂಜರ್. ಬಹುಮುಖವಾದ ಸಮಾಜ ಒಮ್ಮುಖ ಆಗುವ ಸಾಧ್ಯತೆ ಇಲ್ಲ, ಆಗಬಾರ್ದು. ಅವರ ಹೃದಯದಲ್ಲಿರುವಂತಹ ಆ ಯೂನಿಟಿ ಅದನ್ನು ನಾವು ಎಬ್ಬಿಸಬೇಕು. ಬಿಕಾಸ್ ಡೈವರ್ಸಿಟಿ ಇಸ್ ದ ನೇಚರ್. ಯೂನಿಟಿ ಹ್ಯಾಸ್ ಟು ಬಿ ಟಾಟ್, ಯೂನಿಟಿ ಹ್ಯಾಸ್ ಟು ಬಿ ಗೈಡೆಡ್. ಅದನ್ನು ನಾವು ಮಾರ್ಗದರ್ಶನ ಮಾಡಬೇಕು. ಇದಕ್ಕಾಗಿ ನಮಗೆ ಎಂಥವ್ರು ಬೇಕು? ಹಿರಿಯರು. ಭಗವಂತ ಹೇಳ್ತಾನೆ, ಶ್ರೇಷ್ಠ ರಾಷ್ಟ್ರದ ಹಿತದೃಷ್ಟಿಯಿಂದಲೂ, ಸಮಾಜದ ಹಿತದೃಷ್ಟಿಯಿಂದಲೂ, ವ್ಯಕ್ತಿಗತವಾದ ಹಿತದೃಷ್ಟಿಯಿಂದಲೂ, ಜಾತಿಯ ಹಿತದೃಷ್ಟಿಯಿಂದಲೂ, ಕಸುಬಿನ ಹಿತದೃಷ್ಟಿಯಿಂದಲೂ, ಅವರವರ ಸತ್ವ ಸ್ತಮ ಗುಣಗಳ ಹಿನ್ನೆಲೆಯಲ್ಲಿಯೂ ಕೂಡ ಎಲ್ಲರೂ ಕೂಡ ಹೌದೆನ್ನುವಂತಹ ಮಾರ್ಗದರ್ಶನವನ್ನು ನಮಗೆ ಸಿಗಬೇಕು. ಅಂಥ ಮಾರ್ಗದರ್ಶನ ಇರುವಂಥದ್ದು ಯಾವುದಾದ್ರೂ ಇರ್ತಿದ್ದಾದರೆ ಅದು ಅವರು ಹಿರಿಯರು ಅನ್ಸ್ಕೋತಾರೆ, ಶ್ರೇಷ್ಠರು ಅನ್ಸ್ಕೋತಾರೆ. ಅಂಥ ಶ್ರೇಷ್ಠರು ನಮಗೆ ಸಿಗೋದು ಬಹಳ ಕಷ್ಟ ಆಗಿದೆ. ಹೀಗಾಗಿ ಮಾರ್ಗದರ್ಶನ ಇಲ್ಲ. ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಅಂತೂ ಇಲ್ಲೇ ಇಲ್ಲ. ಗುರಿಯನ್ನು ಸ್ಪಷ್ಟ ಮಾಡಿಸೋರು ಯಾರೂ ಇಲ್ಲ. ಎತ್ತಲೂ ನಮ್ಮ ಜೀವನ ಹೊರಟಿದೆ. ಎಲ್ಲಿ ಹೊರಟಿದೆ ಯಾರಿಗೂ ಗೊತ್ತಿಲ್ಲ, ಹೇಗೆ ಹೊರಟಿದೆ ಯಾರಿಗೂ ಗೊತ್ತಿಲ್ಲ. ಪುಲ್ಗಾಮ್ ಏನದು? ಪಹಲ್ಗಾಮ್ನ ಮಾತಾಡ್ತಾರೆ, ವಾಘಾ ಬಾರ್ಡರ್ ಮಾತಾಡ್ತಾರೆ, ಇನ್ನೇನೇನೇನು ಅಷ್ಟು ಊರುಗಳ ಹೆಸರು ತೋರ್ತಾರೆ. ಆದರೆ ಅಲ್ಲಿ ಮಾರ್ಗದರ್ಶನ ಕೊಡೋರು ಯಾರು? ಈ ರೀತಿ ಮಾರ್ಗದರ್ಶನ ಕೊರತೆ ನಮಗೆ ಆಗಿದ್ದರಿಂದಾಗಿ ಮಾರ್ಗದರ್ಶನಗೆ ಮೌಲ್ಯಯುಕ್ತವಾದಂಥ ಜೀವನದ ಕೊರತೆ ಆಗಿದ್ದರಿಂದಾಗಿ ಮೌಲ್ಯಯುಕ್ತ ಜೀವನಕ್ಕೆ ಶಾಸ್ತ್ರೀಯವಾದ ಮಾರ್ಗದರ್ಶನ ವೇದಗಳು. ಆ ವೇದಗಳ ಮಾರ್ಗದರ್ಶನ ನಾವು ಅಸಡ್ಡೆ ಯಾವತ್ತು ಮಾಡಿದ್ವಿ. ಆಚಾರ್ಯ ಇವತ್ತಿನ ದಿವಸ ಹೇಳ್ತಾರೆ, ಶಂಕರಾಚಾರ್ಯ ಹೇಳ್ತಾರೆ, ಶತ್ರುತ್ಯಜೇತ
ವೇದಗಳನ್ನು ಯಾರು ಸ್ವೀಕರಿಸುವುದಿಲ್ಲ, ವೇದಗಳನ್ನು ನಮ್ಮ ಮಾರ್ಗದರ್ಶನ ಅಂತ ಯಾರು ಒಪ್ಪೋದಿಲ್ಲ. ಹೇಗೆ ಕುರಾನ್ ನಮ್ಮ ಮಾರ್ಗದರ್ಶನ ಅಂತ ಒಪ್ಪದೆ ಹೋದರೆ ಅವನು ಬೈಕಾಟ್ ಮಾಡ್ತಾರೆ ಇಲ್ಲ. ಬೈಬಲ್ನ ಮಾರ್ಗದರ್ಶನ ಅಂತ ಒಪ್ಪದೆ ಹೋದರೆ ಅವನು ಬೈಕಾಟ್ ಮಾಡ್ಬಿಡ್ತಾರೆ. ನಾವು ವೇದಗಳು ಬೇಡ ಅಂದ್ರೆ ಯಾರನ್ನು ಬೈಕಾಟ್ ಮಾಡಿಲ್ಲ ನೀವು? ಅದು ಬರಬೇಕು. ಯಾಕೆಂದರೆ ಶಂಕರಾಚಾರ್ಯ ಹೇಳ್ತಾರೆ, ಶತ್ರುಹತ್ಯಜೇತ ಅವೈದಿಕರಾನ. ಯಾರು ಅವೈದಿಕರಿದ್ದಾರೋ, ವೇದಗಳನ್ನು ಒಪ್ಪೋದಿಲ್ಲವೋ, ವೇದಗಳನ್ನು ಮಾರ್ಗದರ್ಶನ ಅಂತ ಒಪ್ಪೋದಿಲ್ಲ, ಇದ್ರೊಳಗೆ ಏನು ಸೆಲ್ಫಿಶ್ನೆಸ್ ಇಲ್ಲ ರೀ. ಇದ್ರೊಳಗೆ ಯಾವುದೇ ಪ್ರಕಾರವಂತಹ ಮೋಟಿವೇಶನ್ ಇಲ್ಲ. ಇದ್ರೊಳಗೆ ಯಾವುದೇ ಪ್ರಕಾರವಂತಹ ಮ್ಯಾನುಪುಲೇಷನ್ ಇಲ್ಲ. ಮೋಟಿವೇಶನ್ ಅಲ್ಲ, ಮ್ಯಾನುಪುಲೇಷನ್ ಇಲ್ಲ. ಇದು ಪ್ಲೇನ್ ಇದೆ, ಸುಂದರವಾಗಿದೆ, ಸ್ಪಷ್ಟವಾಗಿದೆ, ಲಾಜಿಕಲ್ ಆಗಿದೆ, ಸಾರ್ವತ್ರಿಕ ಅನುಭವದಿಂದ ಕೂಡಿದ್ದಾಗಿದೆ. ಇಂತಹ ಪವಿತ್ರವಾದ ಈ ವ್ಯಾಲಿಡ್ ಮೀನ್ಸ್ ಆಫ್ ನಾಲೆಡ್ಜ್ ಏನಿದೆ, ಪ್ರಮಾಣ, ಈ ವೇದಗಳನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಜನ ಒಪ್ಪಲಿಕ್ಕೆ ತಯಾರಿಲ್ಲ ಅಂದರೆ ಅದ್ರ ತಕ್ಕಂತೆ ಅನುಭವಿಸ್ತಾ ಇದ್ದಾರೆ. ಸ್ವಾಮೀಜಿ, ವೈದಿಕ ಮಾರ್ಗವನ್ನು ಒಪ್ಪದೇ ಇದ್ದರೆ ಅವ್ರನ್ನ ಬಾಯ್ಕಟ್ ಮಾಡಬೇಕು ಅಥವಾ ತ್ಯಜಿಸಬೇಕು ಅಂತ ಹೇಳ್ತಿದ್ದೀರಾ. ಈಗಿನ ಕಾಲದಲ್ಲಿ ವೈದಿಕ ಮಾರ್ಗ ಅಂತಂದರೆ ಅದು ಎಲ್ಲರ ಒಂದು ತಿಳುವಳಿಕೆಗೆ ಬ್ರಾಹ್ಮಣರ ಸುತ್ತು, ಅದರಲ್ಲೂ ಕೂಡ ಪುರೋಹಿತರ ಸುತ್ತು ಅಂತ ಆಗಿದೆ. ಅದು ಹಿಂದೂ ಧರ್ಮಕ್ಕೆ ಒಪ್ಪಬೇಕಾಗತ್ತ ಅಂತ ಕೆಲವರು ಪ್ರಶ್ನೆ ಇರುತ್ತೆ ಸ್ವಾಮೀಜಿ. ಎಷ್ಟೇ ವ್ಯಾಪಕವಾಗಿ ಅಧರ್ಮವನ್ನು ಮಾತಾಡಿದರು, ಧರ್ಮ ಅಂತ ಅಧರ್ಮವನ್ನು ಧರ್ಮ ಅಂತ ಎಷ್ಟೇ ವ್ಯಾಪಕವಾಗಿ ಮಾತಾಡಿದರು, ಅಧರ್ಮವೇ ಧರ್ಮ. ಅವರವರ ಅಜ್ಞಾನದಿಂದಾಗಿ ಮಾಡ್ತಾರೆ ಅಷ್ಟೇ. ಇಲ್ಲಿ ಜಾತಿ ಪ್ರಶ್ನೆ ಬರುವುದಿಲ್ಲ. ಭಗವಂತನೇ ಭಗವದ್ಗೀತೆ ಸ್ಪಷ್ಟಪಡಿಸುವಂತೆ ಇದು ವರ್ಣಾಶ್ರಮಕ್ಕೂ ಮತ್ತು ನಮ್ಮ ಕುಲಕಸಬು ಕರ್ಮಕ್ಕೂ ಹೊಂದಾಣಿಕೆ ಆಗುತ್ತೆ. ಗುಣಗಳ ಆಧಾರದ ಮೇಲೆ, ಕರ್ಮದ ಆಧಾರದ ಮೇಲೆ ಇವು 4 ಗುಂಪುಗಳನ್ನು ಮಾಡಿಟ್ಟಿದ್ದಾರೆ. ಯಾವುದು ಹುಟ್ಟಿನಿಂದ ಮಾಡಿದ್ದಲ್ಲ, ಯಾವುದೇ ಪ್ರಕಾರವಂಥ ಮ್ಯಾನಿಪುಲೇಷನಿಂದ ಮಾಡಿದ್ದಲ್ಲ. ಏನು ಮ್ಯಾನಿಪುಲೇಷನ್ ಅಂದರೆ ಏನಪ್ಪ, ನಮ್ಮ ಜಾತಿಯವ್ರ ಸಂಖ್ಯೆ ಕಡಿಮೆ ಆಗಿದೆ, ಆದ್ದರಿಂದ ನಾವು ಹೊರಗಿನ ಜಾತಿಯವ್ರನ್ನ ಬ್ರಾಹ್ಮಣರನ್ನ ಇಟ್ಕೊಳ್ತೀವಿ. ಇದು ಮ್ಯಾನಿಪುಲೇಷನ್. ಈ ಥರ ಮ್ಯಾನಿಪುಲೇಷನ್ ಮಾಡಿದ್ದಲ್ಲ. ಸಹಜವಾಗಿ ಎಲ್ಲರೂ ಸಹಜವಾಗಿ ಗುಣಗಳನ್ನು ಹೊಂದಿರ್ತಾರೆ. ಆ ಸಹಜವಾದ ಗುಣಗಳಿಂದ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ. ಹಾಗೆಯೇ ಸ್ವಲ್ಪ ಮಾರ್ಗದರ್ಶನವನ್ನು ಕೊಡ್ತೀವಿ. ವೇದ ಮುಂದೆ ಹೇಳ್ತದೆ, ಈಶ್ವರ ಅನುಗ್ರಹದಿಂದನೇ ಮಾಡ್ಕೊಂಡು ಹೋಗು, ಈಶ್ವರ ಪ್ರಸಾದ ಅಂತ ಮಾಡ್ಕೊಂಡು ಹೋಗು, ಎಲ್ಲವೂ ಒಂದೇ ಅಂತ ಸಿದ್ಧ ಆಗ್ತದೆ. ಆ ನಂತರ ಮನಸ್ಸಿನ ರಾಗದ್ವೇಷವನ್ನು ಬಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮನಸ್ಸಿನ ರಾಗದ್ವೇಷವನ್ನು ಬಿಟ್ಕೊಟ್ರೆ ಆ ಶುದ್ಧ ಅಂತಃಕರಣದಲ್ಲಿ ಸಾಕ್ಷಾತ್ ಈಶ್ವರನನ್ನು ನೀನು ಗುರುತಿಸ್ತೀವಿ ಅಂತ ಮಾರ್ಗದರ್ಶನ ಕಂಪ್ಲೀಟ್ ಮಾಡ್ತದೆ. ಎಲ್ಲಿಂದ ಶುರು ಮಾಡ್ತದೆ? ಬೇಬಿ ಕ್ಲಾಸಲ್ಲಿ ಶುರು ಮಾಡ್ತದೆ, ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ತೊಗೊಂಡು ಹೋಗ್ತದೆ. ನೀವು ಮುಕ್ತನೇ ಇದೆಯಾ ಅಂತ ಹೇಳಿ ಕಳಿಸ್ತಾರೆ. ಅಷ್ಟರ ಮಟ್ಟಿಗೆ ಆಚಾರ್ಯರು ಆ ಶ್ರೀಮಂತ ಉಪದೇಶವನ್ನು ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಅದಕ್ಕೆ 12 ವರ್ಷ 14 ವರ್ಷ ತಗೋತಾರೆ. ಯಾಕಂದರೆ ಬರೀ ಇದು ಮಾರ್ಗದರ್ಶನ ಕೊಟ್ಟು ನೋಟ್ಸ್ ತೊಗೊಳ್ಳೋಲ್ಲ. ಅವನು ಹೇಗಿರ್ತಾನೆ, ಅವನು ಹೇಗೆ ಕೂಗ್ತಾನೆ, ಅವನು ಹೇಗಿರ್ತಾನೆ, ಅವನು ಹೇಗೆ ಮಾತಾಡ್ತಾನೆ, ಅವನ ಮಾತುಗಳಲ್ಲಿ ಎಷ್ಟು ಸಂಸ್ಕಾರ ಇದೆ, ಅವನ ಶಬ್ದಗಳಲ್ಲಿ ಸಂಸ್ಕಾರ ಇದೆ, ಅವನ ಭಾವನೆಗಳಲ್ಲಿ ಎಷ್ಟು ಸಂಸ್ಕಾರ ಇದೆ, ಎಲ್ಲವನ್ನು ಆಚಾರ್ಯ ಪರೀಕ್ಷೆ ಮಾಡ್ತಾ ಇರ್ತಾರೆ. ಹೀಗೆ ಪರೀಕ್ಷೆಗೆ ಒಳಪಟ್ಟು ಶಿಷ್ಯನು ಚೊಕ್ಕ ಚಿನ್ನವಾಗಿರ್ತಾನೆ, ಅಪರಂಜ ಚಿನ್ನನಾಗಿ ಹೊರಬರ್ತಾನೆ. ಏನಂತ ಹೊರಬರ್ತಾನೆ? ಮುಕ್ತೋಸ್ಮಿ, ನಾನು ಮುಕ್ತನಾದೆ, ಗುರೋಹೋ ಅನುಗ್ರಹೇಣ ಮುಕ್ತೋಸ್ಮಿ. ಸ್ವಾಮೀಜಿ, ಮೋಕ್ಷ ಅಥವಾ ಮುಕ್ತಿ ಸಾಧನೆಗೆ ನೀವು ಧರ್ಮ ಮಾರ್ಗ ಅನುಸರಿಸಬೇಕು ಅಂತ ಹೇಳ್ತಿದ್ದೀರ. ಈಗಿನ ಕಾಲದಲ್ಲಿ ನಮ್ಮ ಕಾಮನೆಗಳನ್ನ ತೀರಿಸ್ಕೋಬೇಕಂದ್ರೆ ಅರ್ಥ ಅತಿ ಮುಖ್ಯ ಇದೆ. 4 ಬ್ಯಾಲೆನ್ಸ್ ಮಾಡೋದು ಈ ಕಲಿಯುಗದಲ್ಲಿ ತುಂಬ ಕಷ್ಟ ಅಲ್ಲ. ಅದರಲ್ಲೂ 2025ರಲ್ಲಿ ನೀವು ಕೆಟಗರಿಗಳು ಈ ಥರ ಕೆಟಗರಿ ಮಾಡಿ ನೋಡಿದ್ದಾದರೆ ಭಾಳ ಕಷ್ಟ. ಈ ಥರ ಕೆಟಗರಿ ಮಾಡಬಾರ್ದು. ನಾಲ್ಕನ್ನು ಇಟ್ಕೊಂಡು ಹೋಗಬೇಕು, ಹಾಗೆ ಅಂತಾರೆ. 4 ಪುರುಷಾರ್ಥಗಳನ್ನು ಕೂಡ 4 ಪುರುಷಾರ್ಥಗಳು ಓಕೆ, ನಮಗೆ ಪ್ರಾಬ್ಲಮ್ ಇಲ್ಲದೆ. ಪುರುಷಾರ್ಥ ಏನು? ಪುರುಷಾರ್ಥ ಪುರುಷೇಣ ಅರ್ಚತೆ. ಪುರುಷಾರ್ಥ ಪುರುಷೇಣ ಅರ್ಚತೆ. ಪುರುಷ ಮಾತ್ರದಿಂದ, ಪುರುಷ ಅಂದರೆ ಸ್ತ್ರೀ ಅಲ್ಲ ಅಂತಲ್ಲ, ಮನುಷ್ಯ ಮಾತ್ರದಿಂದಲೇ ಸಾಧಿಸಬೇಕಾದಂತಹ
ತೊಡಗಬೇಕಾದಂತಹ ಜವಾಬ್ದಾರಿಯನ್ನು ಹೊತ್ಕೋಬೇಕಾದಂತಹ 4 ಮಾರ್ಗಗಳು. ಒಂದು ಅರ್ಥ, ಕಾಮ, ಧರ್ಮ, ಮೋಕ್ಷ. ಅರ್ಥಕಾಮಗಳನ್ನು ಸಹಜವಾಗಿ ತಿಳಿಸುವುದು. ಪ್ರಾಣಿಗಳಿಗೂ ಪಕ್ಷಿಗಳಿಗೂ ವನಸ್ಪತಿಗಳು ಅವ್ರಿಗೂ ಅರ್ಥಕಾಮ ಇದೆ. ಕಾಮಾರ್ಥಿಗಳು ಪ್ರಾಣಿಗಳಿವೆ, ಅರ್ಥಾರ್ಥಿಗಳು ವನಸ್ಪತಿಗಳು ಕೂಡ ಅರ್ಥಾರ್ಥಿಗಳು. ಅರ್ಥ ಅಂದ್ರೇನು? ಅರ್ಥ ಅಂತಂದರೆ ಸಂರಕ್ಷಿಸಿಕೊಳ್ಳೋದು. ಅರ್ಥ ಅಂದರೆ ಬರೀ ಹಣ ಅಷ್ಟೇ ಅಲ್ಲ, ನನ್ನ ಸಂರಕ್ಷಣೆಗಾಗಿ ನಾನು ಏನೇನು ಕೇರ್ ತಗೋತೀನಿ ಅವಷ್ಟು ಅರ್ಥ. ಮನೆ ಕಟ್ಟಿಸ್ತೀನಿ, ಅದೊಂದು ಅರ್ಥ. ಚಿನ್ನ ಆಪತ್ಕಾಲದಲ್ಲಿ ಇರಲಿ ಕೊಟ್ಕೊತೀನಿ, ಅದೊಂದು ಅರ್ಥ. ಹೀಗೆ ಅರ್ಥಗಳನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ, ಅರ್ಥಗಳನ್ನು ಬೆಳೆಸ್ಕೊಂಡು ಹೋಗ್ತೀವಿ, ಅರ್ಥಗಳನ್ನು ಉಳಿಸ್ಕೊಂಡು ಹೋಗ್ತೀವಿ, ಕಾಮಗಳನ್ನು ತಿಳಿಸ್ಕೊಂಡು ಹೋಗ್ತೀವಿ. ಆದರೆ ಸ್ವಾತಂತ್ರ್ಯತೆ ನಮ್ಮದಿರೋದ್ರಿಂದ ನಾವು ಮಾಡಬಹುದು, ಮಾಡಲಿಕ್ಕೆ ಇಲ್ಲ. ತಪ್ಪು ಮಾಡ್ಬೋದು, ಸರಿನೂ ಮಾಡ್ಬೋದು. ಕರ್ತುಂ ಶಕ್ಯಂ ಅಕರ್ತುಂ ಶಕ್ಯಂ ಅನ್ಯಥಾ ವಾ ಕರ್ತುಂ ಶಕ್ಯಂ. ಹೀಗೆ ನಮ್ಮನ್ನು ನಾವು ಈ ಪ್ರಕಾರವಾದ ಸಂದಿಗ್ಧದಲ್ಲಿ ನಾವೇ ಶಿಕ್ಷೆಬಿಟ್ಟಿವಿ. ಹೇಗೆ ಅಂತಂದರೆ ಸ್ವಾತಂತ್ರ್ಯತೆ ಇರೋದರಿಂದ, ಸ್ವಾತಂತ್ರ್ಯತೆಯ ಸದುಪಯೋಗ ಮಾಡಿಕೊಳ್ಳದೇ ಇರುವುದರಿಂದ ಮಾಡಬಾರದನ್ನು ಮಾಡ್ತೀವಿ, ಮಾಡಬೇಕಾದನ್ನು ಮಾಡೋದು. ಆವಾಗ ಆಘಾತಗಳನ್ನು ಎದುರಿಸಬೇಕಾಗ್ತದೆ. ಆದ್ದರಿಂದ ಯಾರಾದರೂ ಒಂದು ಹೇಳಬೇಕಾಗ್ತದೆ, ಮಾಡಲೇಬೇಕಾದ್ದನ್ನು ಮಾಡು, ಮಾಡಬಾರದನ್ನು ಮಾಡಬೇಕು. ಯಾರಾದರೂ ಒಂದು ಹೇಳಬೇಕಾಗ್ತದೆ. ಯಾರು ಹೇಳೋದು? ನಮ್ಮಲ್ಲಿದೆ, ವೇದಗಳು ಹೇಳ್ತಾರೆ. ವೇದಗಳ ಮಾರ್ಗದರ್ಶನದಲ್ಲಿ ಇವೆಲ್ಲವೂ ಏನಿವೆ, ಲಾಜಿಕಲ್ ಇವೆ, ಸಮಾಜದ ಬ್ರಾಡ್ ಆ್ಯಂಗಲ್ನಲ್ಲಿ ವ್ಯಾಲ್ಯೂ ಬೇಸ್ಡ್ ಇವೆ. ಸೆಕ್ಟೇರಿಯನ್ ಜಾತಿಯ ಒಂದು ಸೆಕ್ಟರ್ ಆ ರೀತಿ ಮಾರ್ಗದರ್ಶನ ಅಲ್ಲ, ಬ್ರಾಡ್ ಆ್ಯಂಗಲ್ ಮಾರ್ಗದರ್ಶನ ಇದೆ. ಈ ಎಲ್ಲ ಮಾರ್ಗದರ್ಶನ ಇರೋದರಿಂದ ವೇದಗಳನ್ನು ಅಧ್ಯಯನ ಮಾಡೋದು, ವೇದಗಳನ್ನು ಅನುಸರಣೆ ಮಾಡೋದು, ವೇದೋಕ್ತ ಕರ್ಮಗಳನ್ನು ಮಾಡ್ಕೊಂಡು ಹೋಗೋದು ಸಹಜ ಆಗಿದೆ. ಇದನ್ನು ಅರ್ಥ ಮಾಡ್ಕೋದ್ರೆ ಜನ ಇವನು ಬ್ರಾಹ್ಮಣ ಹಾಗೆ ಹೀಗೆ ಅಂತ ಕ್ರಿಟಿಸೈಸ್ ಮಾಡಿದರೆ ಅದು ಅವನ ಅಜ್ಞಾನ ಅಂತ ಕೈ ಬಿಡಬೇಕು ಅಷ್ಟೇ. ಅವನ ಜೊತೆ ಒದಗಿಲ್ಲ, ಅವಶ್ಯಕತೆ ಇಲ್ಲ. ಅಜ್ಞಾನ ಅವನು ಮುಂದೆ ಕಷ್ಟ ಕೊಡ್ತಾನೆ. ಈಗೇನು ಕಡಿಮೆ ಕೊಡ್ತಾನೆ, ಈಗೂ ಕಷ್ಟ ಕೊಡ್ತಾನೆ. ಮುಂದೆ ಕೊಡೋ ಪ್ರಶ್ನೆ ಈಗ ಕೊಡ್ತಾನೆ. ಅದು ಸೀರಿಯಸ್ ತೊಗೋಬೇಕಾಗಿಲ್ಲ. ನೀವು ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಿಕೊಂಡೇ ಹೋಗಬೇಕಾದಂಥ ಸಂದರ್ಭದಲ್ಲಿ ಮಾಡಿಕೊಳ್ಳದೆ ಹೋದರಿಂದಾಗಿ ಅವರು ಈ ಪ್ರಕಾರವಾಗಿ ಮಾತಾಡ್ತಾ ಇದ್ದಾರನ್ನ ಮಾಡ್ಕೊಂಡು ಕರಾರುವಕ್ಕಾಗಿ ಇರು. ಇಲ್ಲ ಅಂದರೆ ನೀನು ಕಾಯ ವಾಚ ಮನಸ ಬ್ರಾಹ್ಮಣ ಅಂತ ಹೇಳ್ಕೊಳಕ್ಕೆ ಹೋಗಬೇಡ. ಹೇಳ್ಕೊತೀಯೋ ಇರು. ನೀವು ಹೇಳ್ತಾ ಇದ್ದೀರಾ ವೇದಾಂತಗಳನ್ನ ಕಲಿಬೇಕು, ಅದು ಧರ್ಮ ನಮಗೆ ಕಲಿಸುತ್ತೆ, ಅರ್ಥ ಕಾಮಗಳನ್ನು ಪೂರೈಸುತ್ತೆ ಅಂತ. ಆದರೆ ಇವಾಗಿನ ಟೆಕ್ಸ್ಟ್ ಬುಕ್ಸಲ್ಲಿ ಮೊಘಲರ ಬಗ್ಗೆ ಹೇಳ್ತಾರೆ, ಪೋರ್ಚುಗಲ್ ಬಗ್ಗೆ ಹೇಳ್ತಾರೆ, ಬ್ರಿಟಿಷರ ಬಗ್ಗೆ ಹೇಳ್ತಾರೆ. ಅದು ಎಲ್ಲೂ ಕೂಡ ನಮ್ಮ ವೇದಗಳ ಬಗ್ಗೆ ಹೇಳೋದಿಲ್ಲ. ಆ ನಿಟ್ಟಿನಲ್ಲಿ ಯಾವ ಸರ್ಕಾರವೂ ಕೂಡ ಕೆಲಸ ಮಾಡ್ತಿಲ್ಲ. ಕಡೆಗೊಂದು ಸಣ್ಣ ಲೈನಲ್ಲಾದರೂ ಕೂಡ ಒಂದು ಪ್ಯಾರಾಗ್ರಾಫ್ ಆದರೂ ನಮ್ಮ ಧರ್ಮದ ಬಗ್ಗೆ ಹೇಳಬೇಕು. ಇನ್ನು ಹಿಂದೆ ನನಗೆ ಗೊತ್ತಿದೆ 2012 ಸಂದರ್ಭದಲ್ಲಿ ಭಗವದ್ಗೀತಾ ಅಭಿಯಾನ ತುಂಬ ನಿಮ್ಮ ನೇತೃತ್ವದಲ್ಲಿ ಚೆನ್ನಾಗಿ ನಡೀತು. ಎಲ್ಲ ಪಠ್ಯಪುಸ್ತಕಗಳು ತರಬೇಕು ಅಂತ ಕಾರ್ಯರೂಪಕ್ಕೆ ಸ್ವಲ್ಪ ತಡ ಆಗ್ತದೆ. ಏನಕ್ಕೆ ಈ ವಿಚಾರಗಳ ಬಗ್ಗೆ, ಏನಕ್ಕೆ ನಮ್ಮ ಧರ್ಮ ಕಡೆಗಣಿಸ್ತಾ ಇದ್ದಾರೆ ನಮ್ಮ ರಾಜಕೀಯ ನಾಯಕರು ಅಂತ ಹೇಳ್ಬೋದಾ? ಕಡೆಗಣಿಸಿದವರು ಯಾರು? ನಮ್ಮ ಭಾರತೀಯರಲ್ಲ, ರಾಜಕೀಯ ನಾಯಕರು, ಸರ್ಕಾರ. ಪ್ರಶ್ನೆ ಯಾರಿಗೆ ಕೇಳಿದ್ರು? ಅವ್ರನ್ನ ಕೇಳಿದ್ರು. ನನಗೆ ಕೇಳಿದ್ರು, ನಾನೇನು ಹೇಳಲಿ? ನಾವು ಕಡೆಗಣಿಸಿದ್ದ? ನೀವು ಹಗಲು ರಾತ್ರಿ ದುಡಿತಾ ಇದ್ದೀವಿ. 1 ನಿಮಿಷ ರೆಸ್ಟ್ ತಗೊಳ್ಳೋದೇ 50 ವರ್ಷ ಆಯಿತು, ನಾನ್ ಸ್ಟಾಪ್. ಇಷ್ಟೊಂದು ಉತ್ಕಟವಾಗಿ ತೊಡಗಿಸಿಕೊಂಡಿದ್ದೀವಿ. ನಮ್ಮ ಉದ್ದೇಶ ಇನ್ನೇನೂ ಇಲ್ಲ. ಉಳಿದ ವಿಷಯ ಹೇಗೆ ನನಗೆ ಗೊತ್ತಿಲ್ಲ. ನನ್ನ ವೈಯಕ್ತಿಕ ವಿಷಯದಲ್ಲಿ ನನಗೆ ಹೆಸರು ಬೇಡ, ಪ್ರಸಿದ್ಧಿ ಬೇಡ, ನಿಮಗೆಲ್ಲ ಗೊತ್ತಿದೆ. ಯಾವುದೇ ಪ್ರಕಾರವಾದಂಥ ಯಾವ ಹೊಗಳಿಕೆಗೂ ನಾನು ಒಳಗಾದವನಲ್ಲ. ಹೀಗಿದ್ದಾಗ್ಯೂ ಕೂಡ
ಸರ್ಕಾರ ಮಾಡಬೇಕಿದೆ, ಮಾಡ್ತಾ ಇಲ್ಲ. ಸರ್ಕಾರ ಇಷ್ಟೇ ಮಾಡ್ತಾ ಇಲ್ಲ, ಇಷ್ಟೇ ಅಲ್ಲ, ಚುನಾಯಿತ ಜನಪ್ರತಿನಿಧಿಗಳು ತಮ್ಮ ಲಿಮಿಟೇಷನ್ದಲ್ಲಾದರೂ ಮಾಡಬೇಕಲ್ವ. ಮತ್ತು ವ್ಯಾಪಕವಾಗಿ ಧರ್ಮದ ಬಗ್ಗೆ ಈ ತಿಳುವಳಿಕೆಗಳು 1% ಕೂಡ ಇಲ್ಲ. ನೀವು ರಿಕ್ವೆಸ್ಟ್ ಮಾಡ್ತೀರಿ, ಸರ್ಕಾರ ಈ ತಪ್ಪು ಮಾಡ್ತಾ ಇದೆ ಅಥವಾ ರಾಜಕೀಯ ವ್ಯಕ್ತಿಗಳು ಈ ತಪ್ಪು ಮಾಡ್ತಾ ಇದ್ದಾರೆ, ಅವರಿಂದ ನಾವು ಏನು ಬಯಸಿ ಆರಿಸ್ತಿರ್ತೀವಿ ಅದನ್ನು ಅವ್ರು ನೆರವೇರಿಸ್ತಾ ಇಲ್ಲ, ಇದು ಹೀಗಾಗಬಾರ್ದು ಅಂತ ನೀವು ಅಂತೀವಿ. ನಾವೇನು ಹೇಳ್ತೀವಿ, ಅದು ಬೇರೆ, ಹೀಗಾಗ್ತಾ ಇದೆ, ಪಾಸಿಟಿವ್ ಸ್ಟೆಪ್ಸ್ಗಳನ್ನು ಏನು ತಗೊಂಡು ನೀವು ನನಗೆ ಮತ್ತು ತಪ್ಪಲ್ವ. ವೈಯಕ್ತಿಕವಾಗಿ ನೀವೇನು ಮಾಡೋದಿಲ್ಲ, ಕ್ರಿಟಿಸೈಸ್ ಮಾಡೋದು ನಿಲ್ಲಿಸೋದಿಲ್ಲ, ಅವ್ರಿಗೂ ಇರಿಟೇಷನ್ ಆಗ್ತದೆ. ನಮ್ಮ ಕೂಗು ಅವ್ರಿಗೆ ಮುಟ್ಟಾಗ್ತದೆ, ಸಾಮಾನ್ಯರ ಕೂಗು. ಈಗ ಅಂದ್ಕೊಂಡು ನಾವು ಹಿಂದೆ ಇದ್ದೇವೆ ಅಷ್ಟೇ, ಎಲ್ಲ ಕೇಳಿಸ್ತದೆ, ಎಲ್ಲ ಕೇಳಿಸ್ತದೆ. ಶಾಲೆಗಳು ಅಂದಾಗ ಒಂದು ಸಿಲೆಬಸ್ ಅಂತ ಇರುತ್ತೆ. ನೀವು ನಡೆಸ್ತಾ ಇರ್ತಕ್ಕಂಥ ಶಾಲೆಗಳಿಗೂ ಅದೇ ಸಿಲೆಬಸ್ ಅನ್ವಯ ಆಗಿರುತ್ತೆ. ಯಾಕೆಂದರೆ SLC ಮಕ್ಕಳುಗಳ ಈಗಿನ ಎಜುಕೇಷನ್ ಕಲಿದೇ ಇರುತ್ತೆ. ಜೊತೆಗೆ ಭಗವದ್ಗೀತೆ ಆಗಲಿ ಅಥವಾ ಯಾವುದೇ ವೇದಾಂತ ಪಾಠ ನಿಮ್ಮ ಶಾಲೆಗಳಲ್ಲಿ ಸ್ಪೆಷಲ್ಲಾಗಿ ಮಾಡ್ತಾಯಿದ್ರೆ ಹೇಗೆ? ವೇದಾಂತ ಪಾಠಗಳನ್ನು ಸ್ಪೆಷಲ್ಲಾಗಿ ಮಾಡೋದೇ ಬದಲು ನಾವು ಮಾಡುವ ಪ್ರತಿಯೊಂದು ಫೆಸ್ಟಿವಲ್ ಸೆಲೆಬ್ರೇಷನ್ನು ಬ್ರಾಡರ್ ಸ್ಕೇಲ್ನ ಮಾಡುವಂತಹ ಉತ್ಸವಗಳು ಇವೆಲ್ಲದರಲ್ಲಿ ಇನ್ಕಾರ್ಪೊರೇಟ್ ಆಗಿದೆ. ಬಿಕಾಸ್ ಐ ಆಮ್ ದೇರ್, I will not allow that program. Today Shankaracharya Jayanti was here. So I spoke about values. I spoke about what is Guru Parampara. It's enough. This is enough. ಅದಕ್ಕಾಗಿ ಸ್ಪೆಷಲ್ ಕ್ಲಾಸ್ ಇರೋ ಅವಶ್ಯಕತೆ ಇಲ್ಲ. ಯಾರಿಗೆ ಅವಶ್ಯಕತೆ ಇದೆ? ನನ್ನ ಥರ ಯಾವ ವ್ಯಕ್ತಿ ಆ ಸ್ಕೂಲ್ನಲ್ಲಿಯೋ ಅಥವಾ ಕಾಲೇಜ್ನಲ್ಲಿಯೋ ಅಥವಾ ಆ ಶಿಕ್ಷಣ ಕ್ಷೇತ್ರದಲ್ಲಿಯೋ ಯಾವ ವ್ಯಕ್ತಿ ಇಲ್ಲ, ಸಾಧು ಸಂತರು ಯಾರು ಮಾನಸ ಮಾಡೋರಿಲ್ಲ. ಅದು ಎಂಥ ಸಾಧು ಸಂತರಾಗಬೇಕು, ನಿಸ್ವಾರ್ಥವಾದ ಸಾಧು ಸಂತರು, ಕಮರ್ಷಿಯಲ್ ಸಾಧು ಸಂತರಾಗಲು ಉಪಯೋಗ ಇಲ್ಲ ಅಂಥವ್ರು ಇಲ್ಲ. ಅವರು ಪ್ಲ್ಯಾನ್ ಮಾಡ್ತಾರೆ, ವಾರಕ್ಕೆ 2 ಕ್ಲಾಸ್ ಈ ಥರ ತಗೋಬೇಕು, ವಾರಕ್ಕೆ 1 ಕ್ಲಾಸ್ ಆ ಥರ ತಗೋಬೇಕು. ಹೀಗೆ ಅವರಿಗೆ ವ್ಯಕ್ತಿಗಳೇ ಸಿಗೋದಿಲ್ಲ. ಯಾರನ್ನ ಹಿಡ್ಕೊಂಬಂದು ಅವ್ರನ್ನ ಒಂದು 2 ತಾಸು 2 ಕಾರ್ಯಕ್ರಮ ನಾವೇ ಮಾಡ್ತೇವಲ್ಲ. ಈಗ ಭರತನಾಟ್ಯಂ ಬೇಕಾಗಿತ್ತು ಅಂತಂದರೆ ವಿ ಹೈಯರ್ ಗ್ಯಾದರಿಂಗ್ ಎಂತ ಆ್ಯನ್ಯುವಲ್ ಡೇ ನಮ್ಮದು 2 ತಿಂಗಳದ ಅಂತಂದರೆ ಭರತನಾಟ್ಯ ಒಬ್ಬರನ್ನು ಕರ್ಕೊಂಡ್ಬಂದು ಕೊರಿಯೋಗ್ರಾಫ್ ಅದಕ್ಕೆ ಮಾಡಿಸಿ ಡಾನ್ಸ್ ಮಾಡಿಸ್ತೀವಿ. ಓಕೆ, ಇದು ರೆಗ್ಯುಲರ್ ಯಾರು ಇಲ್ಲದೇ ಇದ್ದಾಗ. ರೆಗ್ಯುಲರ್ ಯಾರಾದರೂ ಇದ್ದಾರೆ ಅಂತಂದರೆ ಸ್ಟಾಫ್ ಮೆಂಬರ್ಸೇ ಇದ್ದಾರೆ ಅಂತ ಅವ್ರು ಯಾವಾಗ ಬೇಕಾದ ಕರೆದು ಮಕ್ಕಳು ಹೋಗ್ತವೆ, ಮಾಡ್ತವೆ. ಅವರು ಯಾವಾಗ ಬೇಕಾದ್ರೆ ಮಾಡಿಸ್ತಾರೆ, ಪ್ರಾಕ್ಟೀಸ್ ಮಾಡಿಸ್ತಾರೆ. ಆವಾಗ ಸಹಜವಾಗಿ ಕಲ್ತ್ಕೊಂಡ್ಬಿಡ್ತಾರೆ. ಅವಳು ಭರತನಾಟ್ಯಂ ಟೀಚರು ತನ್ನ ಕ್ಲಾಸ್ಗಳು ತಂದರೆ ಯಾಕಂದರೆ ಹಿಂದಿನೋ ಕನ್ನಡನೋ ಸೋಷಿಯಲೋ ಯಾವುದೋ ಒಂದು ಆ ಸಬ್ಜೆಕ್ಟ್ ತಗೋಬೇಕಾದ್ರೆ ಆ ಮೂಮೆಂಟ್ನಲ್ಲಿ ಕೂಡ ಡ್ಯಾನ್ಸ್ ಅವ್ರದನ್ನು ತೋರಿಸ್ಕೊಡ್ತಾರೆ. ನಾವು ಅದು ಹೇಳಿದ್ದಿಲ್ವ ಸ್ಟೆಪ್ಪು ಇರ್ತದೆ ಅಂತೇಳಿ ಸಹಜವಾಗಿ. ಹಾಗೆ ಲೋಕಲ್ ಸಾಧು ಸಂತರ ಕೈಯಲ್ಲಿ ಎಜುಕೇಷನ್ ಕೊಡಬೇಕು. ದ ಬೆಸ್ಟ್ ವೇ ಹ್ಯಾಂಡ್ ಆಲ್ ಯುವರ್ ಶಿಕ್ಷಣ ಎಜುಕೇಷನ್ ಥಿಂಕಿಂಗ್ and planning to sadhus and santas. ಸಾಧು ಸಂತರಿಗೆ ಬಿಟ್ಕೊಟ್ಬಿಟ್ರೆ ಅಂತಂದರೆ ಅವರು ಸಮರ್ಥರಿದ್ದಾರೆ. ಎಂತೆಂಥ ಗುರುಕುಲಗಳನ್ನು ನಡೆಸುವಂಥ ರಾಷ್ಟ್ರ ಇದು. ಎಂತೆಂಥ ಗುರುಕುಲ, ಯಾಜ್ಞವಲ್ಕ್ಯನ ಗುರುಕುಲಕ್ಕೆ 4,000 ಜನ ಇದ್ದರು ವಿದ್ಯಾರ್ಥಿಗಳು. ಯಾಜ್ಞವಲ್ಕ್ಯನ ಗುರುಕುಲ ಎಂಥದ್ದು 10,000 ಹಸುಗಳು,
10,000 ಹಸುಗಳು ಒಂದೇ ಗುರುಕುಲದಲ್ಲಿ. ಆ್ಯಂಡ್ ಆ ಡೇಸ್ ಯಾವ ಥರ ಇತ್ತು ಅಂತಂದರೆ, ಒನ್ ಹೂ ಹ್ಯಾಸ್ ಮೋರ್ ಕೌಸ್ ಈಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದಿ ವರ್ಲ್ಡ್. ಹೂ ವಾಸ್ ದ ರಿಚೆಸ್ಟ್? ಯಜ್ಞವಲ್ಕ್ಯ ವಾಸ್ ದ ರಿಚೆಸ್ಟ್. 10,000 ಹಸುಗಳನ್ನು ಬೇರೆ ಯಾರೂ ಇಟ್ಕೊಂಡಿದ್ದಿಲ್ಲ. ಸ್ವಾಮೀಜಿ, ಧರ್ಮ ಪ್ರಚಾರ ಅಥವಾ ಧರ್ಮ ಮಾರ್ಗವಾಗಿ ಇದ್ದಾಗ ಅಪನಿಂದನೆಗಳು, ಅಪಕೀರ್ತಿಗಳು ಈ ಥರದ್ದೆಲ್ಲ ಸಹಜವಾಗಿರುತ್ತೆ. ನಿಮ್ಮ 50-60 ವರ್ಷದ ಧರ್ಮದ ಸಾಧನೆಯಲ್ಲಿ ಯಾವುದಾದ್ರು ಬಂದಿತ್ತ? ಅದನ್ನು ಹೇಗೆ ಎದುರಿಸಿದ್ರಿ? ಯಾಕೆಂದರೆ ಹೇಗೆ ಎದುರಿಸಿದ್ರಿ ಅನ್ನೋದು, ಬಂದಿತ್ತ ಅನ್ನೋದು ಬಂದಿರ್ಬೋದು, ನಾನೇನು ಲೆಕ್ಕಕ್ಕೆ. ಹೇಗೆ ಎದುರಿಸ್ರಿ ಅನ್ನೋ ಪ್ರಶ್ನೆ, ವೆನ್ ಯು ಆರ್ ಕ್ಲೀನ್, ವೆನ್ ಯುವರ್ ವರ್ಡ್ಸ್ ಆರ್ ಕ್ಲೀನ್, ವೆನ್ ಯುವರ್ ಹ್ಯಾಂಡ್ಸ್ ಆರ್ ಕ್ಲೀನ್, ಸ್ವಚ್ಛ ಜೀವನ ನಡೆಸಿದ್ದೆ. ಅದಕ್ಕೆ ವಿರುದ್ಧವಾಗಿ ಏನೇ ಕಾಮೆಂಟ್ಸ್ ಮಾಡಿದ್ರು ಕೂಡ ನೀವು ಧೈರ್ಯವಾಗಿ ಎದುರಿಸ್ತೀವಿ. ಹೇಗೆ ಗುಡುಗು ಸಿಡಿಲು ಮಿಂಚುಗಳು ಸಹಜವಾಗಿರ್ತಾವೋ ಯಾರಾದರೂ ಕ್ರಿಯೇಟ್ ಮಾಡ್ತಾರೆ, ಅಷ್ಟು ಸಹಜವಾಗಿ ಏನಾಯಿತು ನಮ್ಮ ಜೀವನ ಹೇಗಿರ್ತದೆ ಅಂತಂದರೆ ಅತಿ ಸಹಜ. ಬೆಳಿಗ್ಗೆ ಆ ರತ್ನ ಪಕ್ಷಿ ಬರ್ತದೆ, ಹೂಕೊಂಡು ಕೂಗ್ತದೆ, ಕೋಗಿಲೆ ಬರ್ತದೆ, ಅದು ಕೂಗು ಅಂದ್ಕೊಂಡು ಹೋಗ್ತದೆ, ಗುಬ್ಬಿಗಳು ಬರ್ತವೆ, ಕಾಯಿಗಳು ಬರ್ತವೆ, ಕಾಕ ಅಂತ ಅವೆಲ್ಲವೂ ಶಬ್ದ ಮಾಡ್ತವೆ. ನಮ್ಗೆ ಯಾವುದು ಡಿಸ್ಟರ್ಬ್ ಆಗುತ್ತಲ್ಲ, ಯಾಕೆ? ಸಹಜ. ಹಾಗೆ ನೀನು ಕಾಮೆಂಟ್ ಮಾಡಿದ್ವಿ, ಸಹಜ. ನಾನು ಯಾಕೆ ಹೆದರ್ಕೋಬೇಕಾದ್ರೆ? ನಿನ್ನ ಕಾಮೆಂಟು ನನ್ನ ಅನಿಸಿಕೆ ತಕ್ಕಂತೆ ಇರಲಿ ಅಂತ ನಾನು ಯಾವಾಗ ಬಯಸ್ತೇನೋ ಅವಾಗ ವಾಸ. ನಿನ್ನ ಅನಿಸಿಕೆ ನಿನ್ನ ಅನಿಸಿಕೆ, ನಿನಗೆ ನನ್ನ ನನಗೆ. ನಮ್ಮ ಹತ್ರ ಹೇಳಿದ್ವಿ, ನಿನ್ನ ಸ್ವಾತಂತ್ರ್ಯ ನಿನಗೆ, ನನ್ನ ಸ್ವಾತಂತ್ರ್ಯ ನಿನ್ನ ಸ್ವಾತಂತ್ರ್ಯತೆಯನ್ನು ನಾನು ಕಸ್ಕೊಳ್ಳೋ ಪ್ರಯತ್ನ ಮಾಡೋದು, ಕಾಯ ವಾಚ ಮನಸ್ಸು ಮಾಡೋದು. ನನ್ನ ಸ್ವಾತಂತ್ರ್ಯತೆ ಮೇಲೆ ಕಾರ್ಯವಿದೆ. ನಾವಿವರು ಚೆಂದಾಗಿ ಕುಡಿಯೋದು. ಇದು ಹಿಂದೂ ಧರ್ಮದ ಮೂಲಭೂತ ತತ್ವ. ಶಂಕರಾಚಾರ್ಯರನ್ನ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬಹಳ ಸ್ಪಷ್ಟಪಡಿಸ್ತಾರೆ. 10 ಜನ ವಾದಿಗಳು ಬರ್ತಾರೆ, 10 ಜನ ಥರದ ವಾದಗಳನ್ನು ಮಾಡ್ತಾರೆ. ಆ ವಾದಗಳನ್ನು ಎದುರಿಸುವಾಗ ಹೇಳ್ತಾರೆ, ನೀವು ಮಾಡಿ, ವಾದ ಮಾಡಿ, ನಾನು ಇಲ್ಲೇ ಇದ್ದೇನೆ ಅಂತ ಹೋಗೋದಿಲ್ಲ. ಆದರೆ ನೀವು ಮಾಡುವ ವಾದಗಳು ನನಗೆ ಒಪ್ಪಿಗೆ ಆದಲ್ಲಿ, ನನ್ನ ತಿಳುವಳಿಕೆ ಮಟ್ಟಕ್ಕೆ ಅವು ಕನ್ವಿನ್ಸ್ ಮಾಡಿದ್ದಲ್ಲಿ ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ. ಒಂದು ವೇಳೆ ನೀವು ಮಾಡಿದ ವಾದಗಳು ನಮಗೆ ಆಗಲಿಲ್ಲ ಅಂತಂದರೆ, ನೀವು ಅದಕ್ಕೆ ಉತ್ತರನೂ ಸರಿಯಾಗಿ ಕೊಡಲಿಲ್ಲ ಅಂತಂದರೆ, ನೀವು ಫೇಲ್ ಆದದ್ದೇ ಆದರೆ ನೀವು ದೇಶ ಬಿಟ್ಟು ಹೋಗಿ, ನೀವು ನಿಮ್ಮ ತತ್ವಗಳು, ನಿಮ್ಮ ಸಿದ್ಧಾಂತಗಳು ಎಲ್ಲವನ್ನು ಕಟ್ಟಿ ಬಾಯಿ ಕಟ್ಕೊಂಡು ಹೋಗಿ. ಇಷ್ಟೇ ನಾನು ಕೇಳೋದು. ನಾನು ಏನೂ ಕೇಳೋದಿಲ್ಲ. ಯಾಕಂದ್ರೆ ನಾನು ಏನನ್ನಾದರೂ ಕಮರ್ಷಿಯಲ್ ಮಾಡಿ ಬಂದಿಲ್ಲ, ಯಾವುದಾದ್ರೂ ಸಂಖ್ಯೆ ಜಾಸ್ತಿ ಮಾಡಿ ಬಂದಿಲ್ಲ. ಕುರುಬರ ಸಂಖ್ಯೆ ಜಾಸ್ತಿ ಆಗಿದೆ, ಬಣಜಿಗರ ಸಂಖ್ಯೆ ಜಾಸ್ತಿ ಆಗಿದೆ, ಕುಂಬಾರ ಸಂಖ್ಯೆ ಜಾಸ್ತಿ ಆಗಿದೆ. ಯಾವ ಸಂಖ್ಯೆ ಜಾಸ್ತಿ ಮಾಡಲಿಕ್ಕೂ ಬಂದಿಲ್ಲ, ಕಮ್ಮಿ ಮಾಡಲಿಕ್ಕೂ ಬಂದಿಲ್ಲ. ಹಿಂದೂ ಧರ್ಮ ಬೆಳೆಸೋಕ್ಕೂ ಬಂದಿಲ್ಲ, ಉಳಿಸ್ಲಿಕ್ಕೂ ಬಂದಿಲ್ಲ. ನಂದು ಏನು ಬಯಕೆ ಇದೆ ಅಂತಂದರೆ, ನಿಮ್ಮ ತತ್ವಗಳನ್ನು ಸಿದ್ಧಪಡಿಸೋದರಲ್ಲಿ ನನ್ನ ವಾದ ವಿವಾದಗಳನ್ನು ಲೆಕ್ಕಕ್ಕೆ ತಗೊಂಡು ಫೇಲ್ ಆದರೆ ಇದೆಲ್ಲ ಹೋಗಿ, ನಾನು ಫೇಲ್ ಆದರೆ ನಾನು ನಿಮ್ಮನ್ನು ಅನುಸರಿಸ್ತೇನೆ, ನಿಮ್ಮ ತತ್ವ ಅನುಸರಿಸ್ತೇನೆ. ಎಲ್ಲರೂ ಜಾಗ ಖಾಲಿ ಮಾಡಿ, ಎಲ್ಲರೂ ಜಾಗ ಖಾಲಿ ಮಾಡೋದು. ಈ ಸೃಷ್ಟಿಯಲ್ಲಿ, ಭಾರತ ದೇಶದಲ್ಲಿ ಅಂದಿನಿಂದಲೂ ಇಂದಿನವರೆಗಿನ ಜೀವನದ ಎಲ್ಲ ಆಯಾಮಗಳಲ್ಲಿ ಅಕಸ್ಮಾತ್ ಒಂದೇ ಒಂದು ಮತ ಇದ್ದಂಥ ಕಾಲ ಅನ್ನೋದು ಶಂಕರ ಕಾಲ. ಬೇರೆ ಯಾವ ಮತಗಳು ಇಲ್ಲ. ಆ ಥರ ಒಗ್ಗಟ್ಟನ್ನು, ಯುನಿಟಿಯನ್ನು ಸ್ಥಾಪನೆ ಮಾಡಿ ಎಲ್ಲರೂ ಜಾಗ ಕಿತ್ಕೊಂಡು ಹೋಗ್ಬಿಟ್ಟು
ಹೀಗಾಗಿ ತಕ್ಷಶಿಲಾ ನಿಂತೋಯ್ತು, ಬೌದ್ಧ ಧರ್ಮ ನಿಂತೋಯ್ತು, ಜೈನ ಧರ್ಮ ನಿಂತೋಯ್ತು. ಇವರೆಲ್ಲ ಇಲ್ಲಿಂದ ಹೋದವರು. ನಿಮ್ಮ ಸಿದ್ಧಾಂತ ತಗೊಂಡು ಹೋಗಿ, ನನ್ನ ಜನರು ಹ್ಯಾಕೆ ಕಾಪಾಡೋದು ನನಗೆ ಗೊತ್ತಿಲ್ಲ, ಹ್ಯಾಕೆ ಕಾಪಾಡ್ತೀನಿ. ಆ ಸರ್ವಜ್ಞ ಪೀಠ ಸಿಕ್ತು. ಸುಲಭ ಇದ್ದಿದ್ದರು ಸರ್ವಜ್ಞ ಪೀಠ ಸಿಕ್ತು. ಇವತ್ತು ಆಧುನಿಕ ಯುಗದಲ್ಲಿಯೂ ಕೂಡ ಸೆಕೆಂಡ್ ಶಂಕರಾಚಾರ್ಯ ಅಂತ ಪ್ರಸಿದ್ಧಿಯನ್ನು ಪಡೆದು ಶೃಂಗೇರಿಯವರು ಸರ್ಟಿಫಿಕೇಟ್ ಕೊಟ್ಟರು, ಭಿನ್ನವತ್ತಲೆ ಕೊಟ್ಟರು. ಭಾಳ ಶ್ರೇಷ್ಠ ಮತ್ತು ಅಷ್ಟೊಂದು ಸಕ್ಸಸ್ಫುಲ್ ಕಾರ್ಯಕ್ರಮ ಮಾಡಿದರು ಶೃಂಗೇರಿ. ಇದು ಹೀಗಿದೆಯಲ್ಲ, ನಾನು ಸ್ಪರ್ಧೆಗೆ ಬಂದಿರಲಿಕ್ಕಿಲ್ಲ. ಯಾವ ಸ್ಪರ್ಧೆ ಮಾಡಿದರೆ ಹಿಂಜರಿಲಿಕ್ಕಿಲ್ಲ. ನಾನು ಸ್ಪರ್ಧೆ ಮಾಡಿ ಬಂದಿಲ್ಲ. ನನ್ನ ಜೊತೆ ಯಾವ ಸ್ಪರ್ಧೆಗೆ ನಿಂತರೆ, ಆಹ್ವಾನ ಮಾಡಿದರೆ ಹಿಂಜರಿಲಿಕ್ಕಿಲ್ಲ. ಇದನ್ನೇ ಹೇಗೆ ಟ್ರೀಟ್ ಮಾಡ್ತೀಯ? ನಾನು ಸ್ಪರ್ಧೆಗಾಗಿ ಬಂದೋದಿದ್ರೆ ಬೇಕಾಗ್ತೀಯ? ಹಾಗೆ ಯಾವ ಸ್ಪರ್ಧೆಗೆ ಬಂದವರಲ್ಲ ಶಂಕರಾಚಾರ್ಯ. ನಾವು ಅಷ್ಟೇ, ನಮಗೇನೇ ನಾವು ಮಾಡ್ಕೊಂಡು ಕಾನ್ಫಿಡೆಂಟ್ ಯಾರು ಬಂದರೂ ಎದುರಿಸ್ತೀವಿ. ಯಾವ ಎಂಥ ತತ್ವಜ್ಞಾನ ಬರಬೇಕು ಅಂತ ನೋಡ್ತೀವಿ. ಹೇಳಿ ಸ್ವಾಮೀಜಿ, ಒಂದು ಕಡೆ ಪ್ರಶ್ನೆ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಹುಟ್ಟುವಂತಹ ಪ್ರಶ್ನೆ. ಅತ್ಯಂತ ಪುರಾತನವಾದದ್ದು ಸನಾತನ ಧರ್ಮ, ಹಿಂದೂ ಧರ್ಮ, ಹಾಗೆ ಅದರಲ್ಲಿ ಬಂದಂತಹ ವೇದಗಳು, ವೇದಾರ್ಥಗಳು. ಈಗಿನ ಕಾಲದ ಹುಡುಗರು ಹೇಳ್ತಾರಲ್ಲ ಅಪ್ಡೇಟೆಡ್ ವರ್ಷನ್ ಅಂತ. ಈ ಅಪ್ಡೇಟೆಡ್ ವರ್ಷನ್ಗೆ ಆ ವರ್ಷನ ಟ್ಯಾಲಿ ಮಾಡಿಕೊಂಡು ಬದುಕೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಯಾಕಂದರೆ ಯಾವ ವಿಷಯವನ್ನು ಅಪ್ಡೇಟ್ ಮಾಡಬೇಕಾಗಿದೆ ಆ ವಿಷಯದ ಆಯಾಮವೇ ಬೇರೆ. ಯಾವುದರ ಜೊತೆಗೆ ನೀವು ಅಪ್ಡೇಟ್ ಮಾಡಬೇಕಾಗಿಲ್ಲ ಆ ವಿಷಯದ ಆಯಾಮವೇ ಬೇರೆ. ಇದಕ್ಕೆ ಸಬ್ಜೆಕ್ಟಿವ್ ಸೈನ್ಸ್, ಆಬ್ಜೆಕ್ಟಿವ್ ಸೈನ್ಸ್. ಯಾವ್ಯಾವ ವಿಷಯಗಳು, ಸಂಗತಿಗಳನ್ನು ಅಪ್ಡೇಟ್ ಮಾಡಬೇಕಾಗಿದೆ ಅವೆಲ್ಲ ಏನು ಅಂತಂದರೆ, ಅವೆಲ್ಲ ಸಂಗತಿಗಳು ಆಬ್ಜೆಕ್ಟಿವ್ ಸಂಗತಿ. ಏನಪ್ಪ ಆಧುನಿಕತೆನೇ ಅಪ್ಡೇಟ್ ಮಾಡಬೇಕಾಗಿದೆ? ನೀವು ಉಪನ್ಯಾಸ ಮಾಡ್ತೀರಿ, ಅದನ್ನೇ ಮೈಕ್ನಲ್ಲಿ ಮಾಡಿದ್ರೆ 100 ಮಂದಿ ಕೇಳ್ತಾರೆ. ಹಾಗೆ ಹೋಗಪ್ಪ ಲಾಜಿಕ್ ತಗೊಂಡು ನೋಡ್ತಾರೆ. ಸೊ ಇದು ಅಪ್ಡೇಟ್ ಆಗಿದೆ, ಇದನ್ನು ನೀವು ಅಪ್ಡೇಟ್ ಅಂತ ಕರಿತೀರ. ಸೈನ್ಸನ್ನು ಕೊಲಾಬರೇಷನ್ ಮಾಡಿ, ಕಂಪೇರ್ ಮಾಡಿ, ಹೌದಾ? ಇದು ಆಬ್ಜೆಕ್ಟಿವ್ ಸೈನ್ಸು, ಸಬ್ಜೆಕ್ಟಿವ್ ಸೈನ್ಸ್. ನೀವು ಸೈನ್ಸ್ ಬೆಳೆಸ್ರಿ, ಯಾರು ಬೇಡ ಅಂತಾರೆ. ಬಟ್ ಈ ಆಬ್ಜೆಕ್ಟಿವ್ ಸೈನ್ಸ್ನಿಂದ ಈ ಸಬ್ಜೆಕ್ಟಿವ್ ಸೈನ್ಸನ್ನು ನಾನು ಹ್ಯಾಂಡಲ್ ಮಾಡ್ತೇನೆ ಅಂತ. ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಇದರದ್ದೇ ಆದ ಕ್ವಾಲಿಫಿಕೇಷನ್ಸ್, ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅದರದ್ದೇ ಆದ ಕ್ವಾಲಿಫಿಕೇಷನ್ಸ್. ಹೀಗೆ ಒಂದು ವೇಳೆ ಸೈನ್ಸ್ನಲ್ಲಿ ಬರಬೇಕಾಗುತ್ತಂದ್ರೆ ನಿನ್ನ ಸಬ್ಜೆಕ್ಟ್ಸ್ಗಳೇ ಬೇರೆ, PUC ಸಬ್ಜೆಕ್ಟ್ಸ್ ಬೇರೆ. ನಿನಗೆ ಕಾಮರ್ಸು, ಆರ್ಟ್ಸ್ನಲ್ಲಿ ಹೋಗಬೇಕಾಗುತ್ತೆ, ನಿಮ್ಮ ಸಬ್ಜೆಕ್ಟ್ಗಳೇ ಬೇರೆ. ನಾನು ಸೈನ್ಸ್ನಲ್ಲಿ ಹೋಗಿ ನಾನು ಆರ್ಟ್ಸ್ನಲ್ಲಿ ಹೋಗಿ ಸೈನ್ಸ್ ಅಭ್ಯಾಸ ಮಾಡ್ತೇನೆ ಅಂತಂದರೆ ತಪ್ಪ. ಹಾಗೆ ಇಲ್ಲಿ ಕೂಡ ಇದು ಆಬ್ಜೆಕ್ಟಿವ್ ಸೈನ್ಸ್ ಅಂತಂದರೆ ಸಿಂಪಲ್ ನಿಂಗೆ ಹೇಳ್ಬೇಕಾದ್ರೆ ಇದು ಎನ್ನುವ ಶಬ್ದಕ್ಕೆ ಒಳಪಟ್ಟಿದ್ದೆಲ್ಲವೂ ಆಬ್ಜೆಕ್ಟ್. ಇದು ಕಪ್ಪೆ, ಇದು ಜಿರಳೆ, ಇದು ಡೈಸೆಕ್ಷನ್, ಇದು ಬೈಸೆಕ್ಷನ್, ಇದು ವಾಹನ, ಇದು ಆಟೋಮೊಬೈಲ್, ಇದು ರಾಕೆಟ್, ಇದು ಬಾಂಬರ್, ಎಲ್ಲ ಇದು ಎನ್ನುವ ಶಬ್ದಕ್ಕೆ ಒಳಪಟ್ಟಿದ್ದೆಲ್ಲವೂ ಆಬ್ಜೆಕ್ಟಿವ್ ಸೈನ್ಸ್. ಇದಕ್ಕೆ ಪ್ರಯೋಗಿಸುವಂಥ ನಮ್ಮ ಇನ್ಸ್ಟ್ರೂಮೆಂಟ್ಸ್ಗಳು ಆಬ್ಜೆಕ್ಟಿವ್. ಕಣ್ಣು ಹೊರಗೆ ನೋಡುತ್ತದೆ, ಒಳಗೆ ನೋಡೋದು. ಕಿವಿ ಹೊರಗೆ ಕೇಳ್ತದೆ, ಒಳಗೆ ಕೈ ಮಾಡ್ತದೆ. ಎಲ್ಲವೂ ಒಳಮುಖ ಆಗೋದೇ ಇಲ್ಲ, ಎಲ್ಲ ಹೊರಮುಖನೇ.
ಯಾಕೆ ಆಬ್ಜೆಕ್ಟಿವ್. ಈ ಎಲ್ಲ ಆಬ್ಜೆಕ್ಟಿವ್ ಇಂದ್ರಿಯಗಳಿಂದ ಈ ಆಬ್ಜೆಕ್ಟಿವ್ ಸೈನ್ಸ್ ನೋಡ್ಕೊಂಡು ನಾನು ಆಧುನಿಕತೆಯ ಈ ಹಿನ್ನೆಲೆಯಲ್ಲಿ ಯಾವುದಾದ್ರೂ ಕಾಂಪ್ರಮೈಸ್ ಮಾಡಿ, ಯಾವುದೋ ಒಂಥರ ಕಾಂಪ್ರಮೈಸ್ ಮಾಡಿ ನಾನು ಸಬ್ಜೆಕ್ಟಿವ್ ಸೈನ್ಸ್ ಅಂದ್ರೇನು? ನಾನು ಯಾರು, ನನ್ನ ಹುಟ್ಟಿಗೆ ಕಾರಣ, ನನ್ನ ಸುಖ ದುಃಖಗಳಿಗೆ ಕಾರಣ, ನನ್ನ ನೋವುಗಳಿಗೆ ಕಾರಣ, ನಾವು ಏನೆಲ್ಲ ಕ್ಯಾಮೋಫ್ಲೇಜ್ ಮಾಡಿಕೊಂಡು ನಾವು ನಮ್ಮ ಒಳಗಿರೋ ಹೊರಗಡೆ ಚೆನ್ನಾಗಿದ್ದೀರ ಬಾಗುನ್ನಾರ ಎಟ್లా ఉన్నారండి, బాగున్నారు. ఎవరు బాగలేదురా, ಯಾರು ಆರೋಗ್ಯ ಇಲ್ಲ. ಯಾವ ಭಾಷೆಯಲ್ಲಾದರೂ ಕೇಳಿ, ಬರ ऐसा है ठीक है, ಎಲ್ಲ ಭಾಷೆಯಲ್ಲೂ ಕೂಡ. ಆದರೆ ಸಾರಿ, ಆ ಸೈನ್ಸೇ ಬೇರೆ, ಅದನ್ನು ಗೆದ್ದುಕೊಡೋ ಸೈನ್ಸೇ ಬೇರೆ, ಇದು ಸೈನ್ಸೇ ಬೇರೆ. ಇದು ಸೈನ್ಸ್, ಅದು ನಾನುವಿನ ಜಿಜ್ಞಾಸ. ಕಷ್ಟಂ ಓಹಂ ಕುತಾಯ ತತ್ವಂ ಚಿಂತೆಯ ತದೇವ. ಭ್ರಾತ means brother, my dear brother, think about this. Tam kaha, kuta ayata, you have come for what? You have come here for what? If at all you think that you have come, who brought you here? How you are born? ಈ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟಿವ್ಸ್. ಸೊ ಇವೆರಡು ಕಾಂಪ್ರಮೈಸ್ ಮಾಡಿದ್ದಾರೆ. ಸಮಸ್ತ ವಾಹಿನಿಯ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಯಾವುದೇ ಮಾಧ್ಯಮಕ್ಕೆ ಸಿಲುಕಿದಂತಹ ನಮ್ಮ ಸ್ವಾಮೀಜಿಯವರು ಇವತ್ತು ನಮ್ಮ ಪ್ರೀತಿ ಅಥವಾ ಭಕ್ತಿಗೆ ಅವರು ಸಿಲುಕಿ ಸುದ್ದಿ ಸಾಮ್ರಾಜ್ಯ ವಾಹಿನಿಯಲ್ಲಿ ತಮ್ಮೊಂದೆರಡು ಮಾತುಗಳನ್ನು, ಆಶೀರ್ವಾದಗಳನ್ನು ನೀಡಿದ್ದಾರೆ. ಹೀಗೆ ಸತತ 24 ಗಂಟೆಯೂ ಸಹ ಪ್ರಸಾರ ಮಾಡಿದರೂ ಸಮಯವೇ ಸಾಗೋದಿಲ್ಲ ಸ್ವಾಮೀಜಿಯೊಳಗಿರುವಂತಹ ಜ್ಞಾನಭಂಡಾರವನ್ನು ಹೊರಗೆ ತೆಗೆಯಲಿಕ್ಕೆ. ಆದರೂ ಕೂಡ ಕಿಂಚಿತ್ತಾಗಿ ನಾವು ಅವರಿಂದ ವಿಚಾರಗಳನ್ನು, ಧರ್ಮ ಪ್ರಚಾರಗಳನ್ನು ತಿಳಿದು ನಮ್ಮ ವಾಹಿನಿಯಲ್ಲಿ ಇಂದಿನಿಂದ ಸತತವಾಗಿ ಪ್ರಸಾರ ಮಾಡುತ್ತಿರ್ತೇವೆ ಅಂತೇಳಿ ಎಲ್ರಿಗೂ ತಿಳಿಸ್ತಾ ಇದ್ದೀವಿ. ಇನ್ನು ಮುಂದೆ ಪ್ರತಿದಿನ ಅಥವಾ ಪ್ರತಿ ವಾರ ಎಲ್ಲದಕ್ಕಿಂತ ಹೆಚ್ಚಿಗೆ ಸ್ವಾಮೀಜಿಗೆ ಯಾವಾಗ ಬಿಡುವು ಸಿಗ್ತಾಗುತ್ತೋ ಅವಾಗೆಲ್ಲ ಅವರಿಂದ ಧರ್ಮ ವಿಚಾರಗಳನ್ನು ತಿಳಿದು ತಮಗೆ ತಲುಪಿಸುವಂತಹ ಒಂದು ಕಾರ್ಯವನ್ನು ನಾವು ಮಾಡ್ತೀವಿ ಅಂತೇಳಿ ಸ್ವಾಮಿಯವರಿಗೆ ಹಾಗೂ ನಿಮಗೂ ಕೂಡ ಮಾತನ್ನು ನೀಡುತ್ತಾ ನಾನು ಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ತಿಳಿಸ್ತೀನಿ. ಸ್ವಾಮೀಜಿ ನಮಸ್ತೆ. ಧನ್ಯವಾದ. ಥ್ಯಾಂಕ್ ಯು.